ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಇಂಡಿಯನ್ ಗೌರ್ನಮೆಂಟ್ GST ರೇಟ್ನಲ್ಲಿ ಚೇಂಜಸ್ ಮಾಡ್ತು. ಈ GST ಚೇಂಜಸ್ಗೆ ಏನು ರೀಸನ್ ಆ್ಯಂಡ್ ಇದರಿಂದ ಯಾರಿಗೆ ಯೂಸ್ ಇಲ್ಲ ಅನ್ನೋದನ್ನು ತುಂಬ ಡೀಟೇಲ್ಡಾಗಿ 10 ನಿಮಿಷದೊಳಗಡೆ ನಿಮ್ಮ ಹತ್ರ ಸೇರಿಸ್ತೀನಿ. ತುಂಬ ಜನ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಟ್ಟು ಬಂದುಬಿಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸೈಟ್ ಬೈ ಗೌತಮ್. GST ರೇಟ್ ರಿಡಕ್ಷನ್ಗೆ ಏನು ರೀಸನ್ ಅಂತ ಸೆಕ್ಷನ್ ವೈಸ್ ನೋಡ್ಕೊಂಡು ಬರೋಣ. ಫಸ್ಟ್ ಒನ್, ಎಕನಾಮಿಕ್ ರೀಸನ್. ರೀಸೆಂಟ್ ಟೈಮ್ಸ್ನಲ್ಲಿ ಇನ್ಫ್ಲೇಷನ್ ಕಾರಣದಿಂದ ಡೊಮೆಸ್ಟಿಕ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬಂದಿದೆ. ಅಂದರೆ ಒಬ್ಬ ನಾರ್ಮಲ್ ಪರ್ಸನ್ ಒಂದು ವಸ್ತುನ ಪರ್ಚೇಸ್ ಮಾಡೋ ಸ್ಕೇಲ್ ಕಡಿಮೆ ಆಗಿದೆ. ಇದನ್ನು ಇಂಡಿಯನ್ ಗೌರ್ನಮೆಂಟ್ ಹೇಗೆ ಟ್ಯಾಕಲ್ ಮಾಡಿದೆ ಅಂದರೆ, ಫಸ್ಟ್ GST ಟ್ಯಾಕ್ಸ್ ರೇಟ್ನಲ್ಲಿ 4 ಸ್ಲ್ಯಾಬ್ ಇದ್ವು. 5%, 12%, 18% ಆ್ಯಂಡ್ 28%. ಈ 4 ಸ್ಲ್ಯಾಬ್ನ ಗೌರ್ನಮೆಂಟ್ 5% ಆ್ಯಂಡ್ 18% ಅಂತ 2 ಸ್ಲ್ಯಾಬ್ಗೆ ರಿಡ್ಯೂಸ್ ಮಾಡಿದೆ. ಇದರಿಂದ ಎಷ್ಟೊಂದು ಪ್ರಾಡಕ್ಟ್ಸ್ಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗಿದೆ. ಇದರಿಂದ ಕನ್ಸ್ಯೂಮರ್ಸ್ ಹೆಚ್ಚು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ ಅನ್ನೋದು ಇಂಡಿಯನ್ ಗೌರ್ಮೆಂಟ್ನ ಇಂಟೆನ್ಷನ್. ಇನ್ನೊಂದು ಇಂಪಾರ್ಟೆಂಟ್ ರೀಸನ್, ಜಿಯೋಪಾಲಿಟಿಕ್ಸ್ ಕಂಟೆಕ್ಸ್ಟ್. ರೀಸೆಂಟ್ ಟೈಮ್ಸ್ನಲ್ಲಿ ಅಮೆರಿಕ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಮೇಲೆ 50% ಟ್ಯಾರಿಫ್ನ ಇಂಪೋಸ್ ಮಾಡಿದೆ. ಇದರಿಂದ ಇಂಡಿಯನ್ ಪ್ರಾಡಕ್ಟ್ಸ್ಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೇಗಂದರೆ, ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ನ ಇಂಡಿಯಾ $100ಗೆ ಅಮೆರಿಕದಲ್ಲಿ ಸೇಲ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ. ಈ ಇನ್ಕ್ರೀಸ್ಡ್ ಟ್ಯಾರಿಫಿಂದ ಅಮೆರಿಕದಲ್ಲಿರೋ ವ್ಯಕ್ತಿ $100 ಇರೋ ಪ್ರಾಡಕ್ಟ್ಗೆ $150 ಕೊಡಬೇಕು. ಈಗ ಅಲ್ಲಿರೋ ಜನ ಏನು ಮಾಡ್ತಾರೆ, ಕಡಿಮೆ ರೇಟ್ ಸಿಗೋ UK ಫ್ರಾನ್ಸ್ದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಇದು ಹ್ಯೂಮನ್ ನೇಚರ್, ಯಾರಾದರೂ ಹಾಗೇ ಮಾಡೋದು. ಇದಕ್ಕೆ ಟ್ರಿಗರ್ ಆದ ಇಂಡಿಯನ್ ಗೌರ್ನಮೆಂಟ್ ನನ್ನ ಪ್ರಾಡಕ್ಟ್ ಡಿಮ್ಯಾಂಡ್ಸ್ನ ಅಮೇರಿಕಾ ಗೌರ್ನಮೆಂಟ್ ಟ್ಯಾರಿಫ್ ಹಾಕಿ ಅಲ್ಲಿ ಸೇಲ್ಸ್ ಕಡಿಮೆ ಮಾಡಿದ್ರೆ ನಾನು ನನ್ನ ದೇಶದಲ್ಲೇ ಮಾರ್ತೀನಿ ಅಂತ ಇಂಡಿಯಾ ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡಿ ಕನ್ಸ್ಯೂಮರ್ಸ್ನ ಜಾಸ್ತಿ ಮಾಡೋ ಪ್ಲ್ಯಾನ್ ಮಾಡಿದೆ. ಇದನ್ನು ಅಮೇರಿಕಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಇದೊಂದು ಸ್ಮಾರ್ಟ್ ಮೂವ್. ಆದರೆ ಇದನ್ನು ಆಪೋಸ್ ಮಾಡಿ ವೆಸ್ಟ್ ಬೆಂಗಾಲ್, ತೆಲಂಗಾಣ ಈ ಥರ ಸ್ಟೇಟ್ಗಳು ವಾಯ್ಸ್ ರೈಸ್ ಮಾಡಿದೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಟ್ಯಾಕ್ಸ್ ರೇಟ್ ಕಡಿಮೆ ಮಾಡೋದ್ರಿಂದ ನಮ್ಮ ಸ್ಟೇಟ್ಗೆ ರೆವೆನ್ಯೂ ಕಡಿಮೆ ಆಗುತ್ತೆ, ಇದರಿಂದ ನಾವು ಪಬ್ಲಿಕ್ ಸರ್ವಿಸ್ ಮಾಡೋಕ್ಕೆ ಪ್ರಾಪರ್ ಬಜೆಟ್ ಹಾಕೋಕ್ಕಾಗಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇವರ ಟೆನ್ಷನ್ ಕರೆಕ್ಟಾ ಅಂತ ಕೇಳಿದ್ರೆ ಹೌದು. ಸ್ಟಾರ್ಟಿಂಗಲ್ಲಿ ಇಂಡಿಯನ್ ರೆವೆನ್ಯೂ ಕಡಿಮೆ ಆಗ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಗ್ರೋತ್ ಅನ್ನೋದು ಖಂಡಿತ ಇರುತ್ತೆ. ಹೇಗಂದರೆ, ಎಕ್ಸಾಂಪಲ್, ನೀವು ಒಂದು ಸ್ಟೋರ್ ಇಟ್ಟಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಸ್ಟೋರಲ್ಲಿ ಪೆನ್ ಮಾರ್ತಿದ್ದೀರಾ. ಒಂದು ಪೆನ್ ಬೆಲೆ ₹4, ಟ್ಯಾಕ್ಸ್ ₹1, ಟೋಟಲ್ ಪೆನ್ನ ರೇಟ್ ₹5. 1 ಮಂತ್ಗೆ ನೀವು 100 ಪೆನ್ಸ್ ಸೇಲ್ ಮಾಡಿದ್ರೆ ಗೌರ್ಮೆಂಟ್ಗೆ ರೆವೆನ್ಯೂ ₹100. ಆದರೆ ರಿವೈಸ್ಡ್ ಟ್ಯಾಕ್ಸ್ ರೇಟಲ್ಲಿ ಟ್ಯಾಕ್ಸ್ ರೇಟ್ 50 ಪೈಸೆ ಅಂತ ಗೌರ್ಮೆಂಟ್ ರೆಡ್ಯೂಸ್ ಮಾಡಿದ್ರೆ ಇವಾಗ ಪೆನ್ನ ಬೆಲೆ ₹4.50. ಇವಾಗ 1 ಮಂತ್ಗೆ ನೀವು 100 ಪೆನ್ ಸೇಲ್ ಮಾಡಿದ್ರೆ ಗೌರ್ಮೆಂಟ್ಗೆ ಜನ್ರೇಟ್ ಆಗೋ ರೆವೆನ್ಯೂ ₹50. ಈ ಲೋ ರೆವೆನ್ಯೂ ಜನ್ರೇಷನ್ನೇ ತೆಲಂಗಾಣ ಮತ್ತು ವೆಸ್ಟ್ ಬೆಂಗಾಲ್ ಸ್ಟೇಟ್ಗಳು ಎತ್ತಿ ಹಿಡಿದಿವೆ. ಆದರೆ ರೇಟ್ ಕಡಿಮೆ ಮಾಡೋದ್ರಿಂದ ಕನ್ಸ್ಯೂಮರ್ನ ಬೈಯಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಆಗ 1 ಮಂತ್ಗೆ 100 ಪೆನ್ ಸೇಲ್ಸ್ ಆಗೋ ಜಾಗದಲ್ಲಿ 200 ಪೆನ್ ಸೇಲ್ಸ್ ಆಗುತ್ತೆ ಅನ್ನೋದು ಇಂಡಿಯನ್ ಗೌರ್ಮೆಂಟ್ನ ಲೆಕ್ಕಾಚಾರ. ಈಗ ಓಲ್ಡ್ ಟ್ಯಾಕ್ಸ್ ರೇಟಲ್ಲಿ ಜನ್ರೇಟ್ ಆಗ್ತಿದ್ದ ರೆವೆನ್ಯೂ, ನ್ಯೂ ಟ್ಯಾಕ್ಸ್ ರೇಟಲ್ಲಿ ಜನ್ರೇಟ್ ಆಗ್ತಿದ್ದ ರೆವೆನ್ಯೂ ಕಂಪೇರ್ ಮಾಡಿ ನೋಡಿದ್ರೆ ಸೇಮ್ ಆಗೇ ಕಾಣುತ್ತೆ. ನೆಕ್ಸ್ಟ್, ನವರಾತ್ರಿ, ದೀಪಾವಳಿ, ನ್ಯೂ ಇಯರ್ ಆ್ಯಂಡ್ ಸಂಕ್ರಾಂತಿ ಈ ರೀತಿ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಬಿಸ್ನೆಸ್ ಮ್ಯಾನ್ಸ್, ರಿಟೈಲರ್ಸ್ ಆ್ಯಂಡ್ ಗೌರ್ಮೆಂಟ್ ಸಹ ಇದು ವರ್ಕೌಟ್ ಆಗುತ್ತೆ ಎಂದು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಲವು ಎಕ್ಸ್ಪರ್ಟ್ ಸಹ ಇದನ್ನು ನಂಬಿದ್ದಾರೆ. GST ರೇಟ್ ರಿಡಕ್ಷನ್ ಒಂದು ಸ್ಮಾರ್ಟ್ ಮೂವ್ ಅಂತ ತುಂಬ ಜನ ಎಕನಾಮಿಸ್ಟ್ ಹೇಳಿದ್ರೆ, ಇಂಡಿಯಾ ತನ್ನ ಸ್ವಂತ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಫ್ಯೂಚರಲ್ಲಿ ನಾವು ಜಿಯೋಪಾಲಿಟಿಕ್ಸ್ನಲ್ಲಿ ನಮಗೆ ಬೇಕಾದ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲು ಉಪಯೋಗ ಆಗುತ್ತೆ ಅಂತ ಹಲವರು ನಂಬಿದ್ದಾರೆ. ಇಂಡಿಯಾದ ಹ್ಯೂಜ್ ಪಾಪ್ಯುಲೇಷನ್ ಅವರ ವೀಕ್ನೆಸ್ ಅಂತ ಹಲವರು ಹೇಳ್ತಿದ್ರು. ಬಟ್ ಅದೇ ಹ್ಯೂಜ್ ಪಾಪ್ಯುಲೇಷನ್ ಇಂಡಿಯಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಸಹ ಹೌದು. ಯಾಕಂದರೆ ಯಾವುದೇ ವರ್ಲ್ಡ್ ಬಿಸ್ನೆಸ್ಗೆ ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಇದು GST ರೇಟ್ ಚೇಂಜಸ್ನ ಹಿಂದೆ ಇರುವ ಮೇನ್ ರೀಸನ್ಸ್. ಈ GST ರೇಟ್ ಚೇಂಜಸ್ ನಿಮಗೆ ಯೂಸ್ಫುಲ್ವೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಹಲವು ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಗೌತಮ್ ಸೈನಿಂಗ್ ಆಫ್.